ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಭಾರತೀಯ ಪರಿಸರ ಚಳವಳಿಯ ದಿಕ್ಕನ್ನೇ ಬದಲಿಸಿದ, ವಿಜ್ಞಾನವನ್ನ ಜನರ ಹತ್ತಿರಕ್ಕೆ ತಂದ ಜನರ ವಿಜ್ಞಾನಿ ಡಾಕ್ಟರ್ ಮಾಧವ ಗಾಡ್ಗೀಳ್ ನಮ್ಮನ್ನ ಅಗಲಿದ್ದಾರೆ. ಅವರ ನಿಧನದೊಂದಿಗೆ ಭಾರತ ಕೇವಲ ಒಬ್ಬ ಮಹಾನ್ ಪರಿಸರ ವಿಜ್ಞಾನಿ ಮಾತ್ರ ಅಲ್ಲ, ಪರಿಸರ ಮತ್ತು ಅಭಿವೃದ್ಧಿಯ ನಡುವಿನ ಸಮತೋಲನವನ್ನ ಪ್ರಶ್ನೆ ಮಾಡಿದ ಚಿಂತಕನನ್ನು ಕೂಡ ಕಳೆದುಕೊಂಡಿದೆ. ವಿಶೇಷವಾಗಿ ಕರ್ನಾಟಕದೊಂದಿಗೆ ಅವರ ಸಂಬಂಧ ಹಾಗೆ ಗಾಡ್ಗೀಳ್ ಆಯೋಗದ ಮೂಲಕ ಎದ್ದ ವಿವಾದಗಳು ಇವತ್ತಿನ ದಿನದಲ್ಲಿ ಇನ್ನಷ್ಟು ಅರ್ಥಪೂರ್ಣವಾಗಿ ನೆನಪು ಮಾಡಿಕೊಳ್ಳೋ ರೀತಿಯಲ್ಲಿವೆ. ಮಾಧವ ಗಾಡ್ಗೀಳ್ ಅವರು ಅಗಲಿದ್ರು ಕೂಡ ಕನ್ನಡದ ಮಣ್ಣಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಅವರ ಗುರುತು ಸದಾ ಬೇರೂರಿರುತ್ತೆ. ಮಾಧವ ಗಾಡ್ಗೀಳ್ ತಮ್ಮ ಇಡೀ ಜೀವನವನ್ನ ಪರಿಸರ ಸಂರಕ್ಷಣೆಗೆ ಮುಡುಪಾಗಿ ಇಟ್ಟಿದ್ರು. ಮಾಧವ ಗಾಡ್ಗೀಳ್ ಯಾರು, ಹಾಗೆ ಅವರ ಹಿನ್ನೆಲೆ ಏನು, ಹಾಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅವರು ಕೊಟ್ಟಂತಹ ವರದಿ, ವಿವಾದ, ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. 1943ರಲ್ಲಿ ಪುಣೆಯಲ್ಲಿ ಹುಟ್ಟಿದಂತಹ ಮಾಧವ ಗಾಡ್ಗೀಳ್ ಅವರು ಪಕ್ಷಿ ವೀಕ್ಷಕರಾಗಿದ್ದ ತಮ್ಮ ತಂದೆಯಿಂದ ಪ್ರಭಾವಿತರಾದರು. ಈ ಮೂಲಕ ಬಾಲ್ಯದಿಂದಲೇ ಅವರಿಗೆ ಪರಿಸರದ ಜೊತೆ ಅವಿನಾಭಾವ ಸಂಬಂಧ ಹುಟ್ಕೊಳ್ತು. ಮಾಧವ ಗಾಡ್ಗೀಳ್ ಅವರು ಓದೋದನ್ನ ಕಲಿಯುವುದಕ್ಕೂ ಮೊದಲೇ ಪಕ್ಷಿಗಳನ್ನ ಚಿತ್ರಗಳಿಂದ ಗುರುತಿಸುವಷ್ಟು ಚತುರರಾಗಿದ್ರು. ಇದೇ ಮುಂದೆ ಅವರು ದೊಡ್ಡ ಪರಿಸರ ವಿಜ್ಞಾನಿ ಆಗುವುದಕ್ಕೆ ಹಾಗೆ ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡಿತು. ಮಾಧವ ಗಾಡ್ಗೀಳ್ ಅವರು ನೈಸರ್ಗಿಕ ಪ್ರಪಂಚದ ವೈವಿಧ್ಯತೆ, ಪರಿಸರ ಹಾಗೂ ಜೀವ ವೈವಿಧ್ಯತೆ ಒಂದಕ್ಕೊಂದು ಬೆಸೆದುಕೊಂಡಿರೋ ರೀತಿಯ ಬಗ್ಗೆ ತುಂಬಾನೇ ಅಟ್ರಾಕ್ಟ್ ಆಗಿದ್ರು. ಭಾರತೀಯ ಪರಿಸರ ಸಂರಕ್ಷಣೆಯಲ್ಲಿ ಅವರ ಪ್ರಯತ್ನ ಹಾಗೆ ಶ್ರಮ ತುಂಬಾನೇ ದೊಡ್ಡದು. ಮಹಾರಾಷ್ಟ್ರದ ಪುಣೆ ವಿಶ್ವವಿದ್ಯಾಲಯದ ಫರ್ಗ್ಯೂಸನ್ ಕಾಲೇಜಿನಿಂದ ಜೀವಶಾಸ್ತ್ರದಲ್ಲಿ ಪದವಿ ಪಡ್ಕೊಂಡ ಮೇಲೆ ಮುಂಬೈ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡ್ರು. ಗಾಡ್ಗೀಳ್ ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ PhDಯನ್ನು ಕೂಡ ಪಡೆದುಕೊಂಡ್ರು. ಹಾಗೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ 31 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು. IIScಯಲ್ಲಿದ್ದಾಗ ಪರಿಸರ ವಿಜ್ಞಾನ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ರು. ಹಾಗೆ ಬುಡಕಟ್ಟು ಜನಾಂಗದವರು, ರೈತರು, ಕುರಿಗಾಹಿಗಳು ಹಾಗೆ ಮೀನುಗಾರರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅವಿರತ ಶ್ರಮ ಪಟ್ರು. ಮಾಧವ ಗಾಡ್ಗೀಳ್ ಅವರು ದೇಶದ ಅನೇಕ ಪ್ರಮುಖ ಹುದ್ದೆಗಳನ್ನ ನಿಭಾಯಿಸಿದ್ದಾರೆ. 1986ರಿಂದ 1990ರ ತನಕ ಮಾಧವ ಗಾಡ್ಗೀಳ್ ಅವರು ಪ್ರಧಾನಮಂತ್ರಿಗಳ ವಿಜ್ಞಾನ ಸಲಹಾ ಮಂಡಳಿಯ ಸದಸ್ಯರಾಗಿದ್ರು. 2010ರಿಂದ 2012ರ ತನಕ ರಾಷ್ಟ್ರೀಯ ಸಲಹಾ ಮಂಡಳಿಯ ಸದಸ್ಯರಾಗಿದ್ರು. 2010ರಿಂದ 2011ರ ತನಕ ಪಶ್ಚಿಮ ಘಟ್ಟಗಳ ಪರಿಸರ ವಿಜ್ಞಾನ ತಜ್ಞರ ಸಮಿತಿಯ ಅಧ್ಯಕ್ಷರಾಗಿದ್ರು. ಪಶ್ಚಿಮ ಘಟ್ಟಗಳಲ್ಲಿ ಮೂಲ ಸೌಕರ್ಯ ಹಾಗೆ ಅಭಿವೃದ್ಧಿ ಯೋಜನೆಗಳನ್ನ ನಿರ್ಮಿಸೋದು ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಪಶ್ಚಿಮ ಘಟ್ಟದ ವಿಚಾರವಾಗಿ ಅವರು ಕೊಟ್ಟಂತಹ ವರದಿ ಮಾಧವ ಗಾಡ್ಗೀಳ್ ವರದಿ ಅಂತಾನೆ ಖ್ಯಾತಿ ಪಡ್ಕೊಂಡಿದೆ. ಕೈಗಾರಿಕೆಗಳು, ಪರಿಸರ ಹಾನಿಯಿಂದ ಪಶ್ಚಿಮ ಘಟ್ಟದ ಭಾಗದಲ್ಲಿ ಹೆಚ್ಚಾಗುವ ಸಮಸ್ಯೆಗಳ ಬಗ್ಗೆ ಮಾಧವ ಗಾಡ್ಗೀಳ್ ಅವರು ಬೆಳಕು ಚೆಲ್ಲಿದ್ರು. ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯನ್ನ ರಕ್ಷಣೆ ಮಾಡಬೇಕು ಅಂತ ಕರೆ ಕೂಡ ಕೊಟ್ಟಿದ್ರು. 2011ರ ವರದಿ ಹಾಗೆ ಅದರ ಶಿಫಾರಸುಗಳನ್ನ ಇನ್ನೂ ಕೂಡ ಜಾರಿಗೆ ತಂದಿಲ್ಲ ಅನ್ನೋದು ಎಂತಹ ವಿಪರ್ಯಾಸ ಅನ್ಸುತ್ತೆ, ನಿಜಕ್ಕೂ ಬೇಸರ ಅನ್ಸುತ್ತೆ. ಮಾಧವ ಗಾಡ್ಗೀಳ್ ವರದಿ ಪರಿಸರ ಹಾಗೆ ಪರಿಸರವಾದಿಗಳಿಗೆ ಪೂರಕವಾಗಿದ್ದು ಅಭಿವೃದ್ಧಿ ಪರವಾಗಿಲ್ಲ ಅನ್ನೋದು ವರದಿಯನ್ನ ವಿರೋಧಿಸುವವರ ಆರೋಪ ಕೂಡ ಆಗಿದೆ. ಈ ವರದಿಯಲ್ಲಿ ಪಶ್ಚಿಮ ಘಟ್ಟದ 64% ಪ್ರದೇಶವನ್ನ ವಿಸ್ತೃತವಾಗಿ ವರ್ಗೀಕರಿಸಿದ್ದಾರೆ. 6 ರಾಜ್ಯಗಳ 44 ಜಿಲ್ಲೆಗಳ 142 ತಾಲೂಕುಗಳು ಇದರ ಅಡಿ ಬರುತ್ತೆ. ಪರಿಸರ ಸೂಕ್ಷ್ಮ ವಲಯಗಳನ್ನ ESZ1, ESZ2 ಹಾಗೆ ESZ3 ಅಂತ ಹೆಸರಿಟ್ಟಿದ್ರು. ವಿಶ್ವ ಜೈವಿಕ ವೈವಿಧ್ಯಗಳ ಪ್ರಮುಖ 8 ತಾಣಗಳಲ್ಲಿ ಪಶ್ಚಿಮ ಘಟ್ಟ ಕೂಡ ಒಂದು ಅಂತ ಯುನೆಸ್ಕೋ ಗುರುತಿಸಿದೆ. ಸರೀಸೃಪ, ಉಭಯಚರ ಮೀನುಗಳು, ಪಕ್ಷಿಗಳು ಹಾಗೆ ಸಸ್ತನಿಗಳ ಪ್ರಭೇದಗಳ ಪೈಕಿ ದೇಶದ 30% ಪಶ್ಚಿಮ ಘಟ್ಟದಲ್ಲಿವೆ. ಹೀಗಾಗಿ ಅಪರೂಪದ ಜೀವ ವೈವಿಧ್ಯಗಳ ಕಣಜ ಅಂತಾನೆ ಕರೆಯಲಾಗುತ್ತೆ. ESZ1 ಅಡಿ ಅಭಿವೃದ್ಧಿ ಚಟುವಟಿಕೆಗಳಾದ ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳು, ಅಣೆಕಟ್ಟುಗಳು ಸ್ಥಾಪನೆಗೆ ನಿಷೇಧ ಹಾಗೆ ಚಾಲ್ತಿಯಲ್ಲಿರುವ ಯೋಜನೆಗಳನ್ನ ನಿಲ್ಲಿಸಬೇಕು, ಹಾಗೆ ಅವಧಿ ಮುಗಿದ ಯೋಜನೆಗಳನ್ನ ಮುಂದುವರಿಸಬಾರದು, ಹೊಸ ಗಿರಿಧಾಮಗಳನ್ನ ಸೃಷ್ಟಿಸಬಾರದು ಅಂತ ಹೇಳಿದ್ರು. ಇನ್ನು ಕೃಷಿ ಭೂಮಿಯನ್ನ ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಬಾರದು, ಹಾಗೆ ಸ್ಥಳೀಯ ಪರಿಸರ ವ್ಯವಸ್ಥೆಯನ್ನ ಇದ್ದ ಹಾಗೇನೆ ಸಂರಕ್ಷಣೆ ಮಾಡೋದಕ್ಕೆ ನದಿ ತಿರುವು ಯೋಜನೆಗಳನ್ನ ಕೈಗೊಳ್ಳಬಾರದು,
ಪರಿಸರ ಸಂರಕ್ಷಣಾ ದೃಷ್ಟಿಯಿಂದ ಆಡಳಿತವನ್ನ ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳಬೇಕು, ಹಾಗೆ ಹೆಚ್ಚು ಅಧಿಕಾರವನ್ನ ಕೊಡಬೇಕು. ಮೇಲ್ಸ್ತರದಿಂದ ಅಧಿಕಾರ ಚಲಾಯಿಸುವ ಬದಲು ಕೆಳಹಂತದಲ್ಲಿ ಅಧಿಕಾರವನ್ನ ಕೊಡಬೇಕು ಅಂತ ಹೇಳಿದ್ರು. ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ಕೊಡುವ ಮೂಲಕ ಅಧಿಕಾರ ವಿಕೇಂದ್ರೀಕರಣಗೊಳಿಸಬೇಕು. ಪರಿಸರ ಸಂರಕ್ಷಣೆ ಕಾಯ್ದೆ 1986ರ ಕಾಯ್ದೆಯಲ್ಲಿ ದತ್ತವಾಗಿರೋ ಅಧಿಕಾರವನ್ನ ಬಳಸಿಕೊಂಡು ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಕೂಡ ತಮ್ಮ ವರದಿಯಲ್ಲಿ ಸಲಹೆಯನ್ನ ಕೊಟ್ಟಿದ್ರು. ಗಾಡ್ಗೀಳ್ ಅವರ ವರದಿ ಹೆಚ್ಚು ಪರಿಸರ ಪೂರಕವಾಗಿದ್ದು ವಾಸ್ತವಾಂಶಗಳಿಂದ ಕೂಡಿಲ್ಲ, ಹಾಗೆ ಮಾಡಿರೋ ಶಿಫಾರಸುಗಳನ್ನ ಜಾರಿ ಮಾಡುವುದು ಕಷ್ಟ ಸಾಧ್ಯ ಅನ್ನೋ ಟೀಕೆ ಕೂಡ ವ್ಯಕ್ತವಾಗಿತ್ತು. ವಿದ್ಯುತ್ ಉತ್ಪಾದನೆ ಹಾಗೆ ಇತರ ಅಭಿವೃದ್ಧಿ ಯೋಜನೆಗಳಿಂದ ಪಶ್ಚಿಮ ಘಟ್ಟಕ್ಕೆ ಆಗಿರೋ ಹಾನಿಯನ್ನ ಸರಿಪಡಿಸಬೇಕು. ಆದರೆ ಈ ಶಿಫಾರಸುಗಳನ್ನ ಜಾರಿ ಮಾಡಿದಾಗ ಆಗೋ ಆದಾಯ ನಷ್ಟ ಭರ್ತಿಯ ಬಗ್ಗೆ ಕೂಡ ವರದಿಯಲ್ಲಿ ತಿಳಿಸಿಲ್ಲ ಅಂತ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. 6 ರಾಜ್ಯಗಳ ಮುಖ್ಯಮಂತ್ರಿಗಳು, ಎಲ್ಲಾ ರಾಜಕೀಯ ಪಕ್ಷಗಳು, ಕೇರಳದಲ್ಲಿ ವಿಶೇಷವಾಗಿ ಚರ್ಚ್ಗಳು ಗಾಡ್ಗೀಳ್ ವರದಿಯನ್ನ ವಿರೋಧಿಸಿದ್ವು. ಗಾಡ್ಗೀಳ್ ಅವರನ್ನ ರಹಸ್ಯ ಕಾರ್ಯಸೂಚಿ ಹೊಂದಿರೋ ಪರಿಸರ ಭಯೋತ್ಪಾದಕ ಅಂತೆಲ್ಲ ಹಣೆಪಟ್ಟಿಯನ್ನ ಕಟ್ಟಿದ್ರು. ಆದ್ರೆ ವರ್ಷಗಳ ನಂತರ ಕೇರಳ ಮತ್ತು ಪಶ್ಚಿಮ ಘಟ್ಟಗಳ ಅನೇಕ ಭಾಗಗಳಲ್ಲಿ ಸಂಭವಿಸಿದ ಭೀಕರ ಪ್ರವಾಹಗಳು ಮತ್ತೆ ಭೂಕುಸಿತಗಳು ಗಾಡ್ಗೀಳ್ ಅವರ ಮಾತುಗಳನ್ನ ಸತ್ಯ ಅಂತ ಸಾಬೀತುಪಡಿಸಿದ್ವು. ಅವರು ಹೇಳಿದ ಹಾಗೇನೆ ಇದು ಕೇವಲ ಪರಿಸರ ಸಮಸ್ಯೆ ಅಲ್ಲ, ಮಾನವ ಬದುಕಿನ ಪ್ರಶ್ನೆ ಅನ್ನೋದನ್ನ ಸಾರಿ ಸಾರಿ ಹೇಳಿತ್ತು. ಪರಿಸರ ಹಾಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಅವರು ಮಾಡಿದ ಕೆಲಸಗಳು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ. ಒಬ್ಬ ಪರಿಸರವಾದಿಗೆ ಪ್ರಕೃತಿಯೇ ಸರ್ವಸ್ವ ಅನ್ನೋದನ್ನ ಸಾರಿದ ಮೇಧಾವಿ, ಪರಿಸರವನ್ನೇ ನಾಶ ಮಾಡಿ ಅಭಿವೃದ್ಧಿ ಮಾಡಬೇಕಾದ್ದು ಏನೂ ಇಲ್ಲ ಅಂತ ಹೇಳಿದಂತಹ ಜನಧ್ವನಿ ಈಗ ಇಲ್ಲ. ಆದ್ರೆ ಅವರ ಆಶಯಗಳು ಪ್ರಕೃತಿಯನ್ನ ಸುತ್ತುವರೆದಿವೆ. ಇಂದು ಅವರ ನಿಧನದೊಂದಿಗೆ ನಾವು ಒಬ್ಬ ವಿಜ್ಞಾನಿ ಮಾತ್ರ ಅಲ್ಲ, ಜನರ ಪರ ನಿಂತ ಧ್ವನಿಯನ್ನು ಕೂಡ